ನಮಸ್ಕಾರ ಸ್ನೇಹಿತರೆ, ಪರಾಮೇಡ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಸಂವಿಧಾನದ ಕೆಲವು ಪ್ರಮುಖ ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದ ಪೀಠಿಕೆಯನ್ನು ಭಾರತದ ಸಂವಿಧಾನದ ಪೀಠಿಕೆಯನ್ನು ಪ್ರಿಯಂಬಲ್ ಒಮ್ಮೆ ಮಾತ್ರ ತಿದ್ದುಪಡಿ ಮಾಡಲಾಗಿದೆ. ಹಾಗಾದರೆ ಅದು ಯಾವ ತಿದ್ದುಪಡಿಯ ಮೂಲಕ ಮಾಡಲಾಗಿದೆ ಅನ್ನೋದನ್ನ ನೋಡೋಣ. ಆಪ್ಷನ್ಸ್ ನೋಡೋಣ. 44ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ, 42ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ, 24ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ, ಇನ್ನು ಡಿ 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಇದಕ್ಕೆ ಸರಿಯಾದ ಉತ್ತರ ನೋಡಿ ಬಿ ಆಪ್ಷನ್ಸ್ ಆಗಿರುತ್ತೆ. 42ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ನೋಡೋಣ, ವಿವರಣೆ ನೋಡೋಣ ಸ್ವಲ್ಪ ನೋಡಿ. 1976 ಅಂದ್ರೆ 1976 42ನೇ ತಿದ್ದುಪಡಿಯ ಮೂಲಕ ಪೀಠಿಕೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಅಖಂಡತೆ ಎಂಬ 3 ಹೊಸ ಪದಗಳನ್ನು ಸೇರಿಸಲಾಯಿತು. ಇದನ್ನು ಭಾರತದ ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ. ಭಾರತ ಸಂವಿಧಾನದ ಯಾವ ವಿಧಿಯು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದ್ರೆ ಈಕ್ವಿಲಿಟಿ ಬಿಫೋರ್ ಲಾ ಎಂದು ಸಾರುತ್ತದೆ? ಆಪ್ಷನ್ಸ್ ನೋಡಿ. ವಿಧಿ 14, ವಿಧಿ 19, ವಿಧಿ 21, ವಿಧಿ 32. ಸರಿಯಾದ ಉತ್ತರ ನೋಡಿ. ಸರಿಯಾದ ಉತ್ತರ 14 ಆಗಿರುತ್ತೆ. ವಿಧಿ 14 ಏನಕ್ಕಪ್ಪ ಅಂದ್ರೆ ನೋಡೋಣ. ವಿಧಿ 14 ಕಾನೂನಿನ ಮುಂದೆ ಸಮಾನತೆ ಮತ್ತು ಕಾನೂನುಗಳ ಸಮಾನ ರಕ್ಷಣೆಯನ್ನು ಭಾರತದ ಭೂಭಾಗದಲ್ಲಿರುವ ಎಲ್ಲ ವ್ಯಕ್ತಿಗಳಿಗೆ ಖಾತರಿಪಡಿಸುತ್ತದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ 3, ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ ಅಳವಡಿಸಲಾಗಿದೆ ಅಂತ ಕೇಳಿದ್ರೆ? ಆಪ್ಷನ್ಸ್ ನೋಡಿ. ಭಾಗ 3, ಭಾಗ 4, ಭಾಗ 5, ಭಾಗ 2. ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಭಾಗ 4 ಆಗಿರುತ್ತೆ. ನೋಡೋಣ. ಭಾಗ 4ರಲ್ಲಿ ವಿಧಿ 36ರಿಂದ 51ರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ವಿವರಿಸಲಾಗಿದೆ. ಈ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ 4ನೇದು ನೋಡಿ. ಮೂಲಭೂತ ಕರ್ತವ್ಯಗಳನ್ನು ಫಂಡಮೆಂಟಲ್ ಡ್ಯೂಟೀಸ್ ಯಾವ ಸಮಿತಿಯ ಶಿಫಾರಸಿನ ಮೇರೆಗೆ ಸಂವಿಧಾನಕ್ಕೆ ಸೇರಿಸಲಾಯಿತು ಅಂತ ಕೇಳಿದರೆ ನೋಡಿ. ಆಪ್ಷನ್ಸ್ ನೋಡಿ. ಬಲವಂತ್ ರಾಯ್ ಮೆಹ್ತಾ ಸಮಿತಿ, ಸ್ವರ್ಣ ಸಿಂಗ್ ಸಮಿತಿ, ಸರ್ಕಾರಿಯ ಆಯೋಗ ಮತ್ತು ವರ್ಮಾ ಸಮಿತಿ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋಣ. ಸರಿಯಾದ ಆನ್ಸರ್ ನೋಡಿ. ಇದಕ್ಕೆ ಬಿ ಆನ್ಸರ್ ಆಗಿರುತ್ತೆ, ಸ್ವರ್ಣ ಸಿಂಗ್ ಸಮಿತಿ. ನೋಡಿ, 1976ರಲ್ಲಿ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ 42ನೇ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಭಾಗ 4A ಮತ್ತು ವಿಧಿ 51A ಅಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸೇರಿಸಲಾಯಿತು ಅಂತ ಹೇಳಲಾಗಿದೆ. ನೆಕ್ಸ್ಟ್ ನೋಡೋಣ. 5ನೇ ಕ್ವಶನ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ಯಾವ ವಿಧಿಯನ್ನು ಸಂವಿಧಾನದ ಆತ್ಮ ಪ್ರಿಂಟ್ ಮಿಸ್ಟೇಕ್ ಆಗಿದೆ ಇಲ್ಲಿ ಸಂವಿಧಾನದ ಆತ್ಮ ಎಂದು ಕರೆದಿದ್ದಾರಂತೆ ನೋಡ್ಬೋದು. ಸಂವಿಧಾನದ ಆತ್ಮ ಎಂದು ಯಾವ ವಿಧಿಯನ್ನು ಕರೆಯಲಾಗಿದೆ ಅಂತ ನೋಡಿ. ವಿಧಿ 32, ವಿಧಿ 17, ವಿಧಿ 45, ವಿಧಿ 356. ಸರಿಯಾದ ಉತ್ತರ ನೋಡಿ. ವಿಧಿ 32. ವಿಧಿ 32. ವಿಧಿ 32ರ ಪ್ರಕಾರ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದಾಗ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ
ರೀಟ್ ಅರ್ಜಿಗಳನ್ನು ಸಲ್ಲಿಸುವ ಹಕ್ಕು ಇರುವುದರಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಇದನ್ನು ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದಿದ್ದಾರೆ ಅಂತ ಹೇಳ್ಬೋದು. ಪ್ರಶ್ನೆ 6. ಭಾರತದಲ್ಲಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಅಂದರೆ ಫೈನಾನ್ಸಿಯಲ್ ಎಮರ್ಜೆನ್ಸಿ ಘೋಷಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡುವ ವಿಧಿ ಯಾವುದು ಅಂತ ಕೇಳಿದರೆ, ರಾಷ್ಟ್ರಪತಿಗೆ ತುರ್ತು ಪರಿಸ್ಥಿತಿ ಘೋಷಿಸಲು ರಾಷ್ಟ್ರಪತಿಗಳಿಗೆ ಅಧಿಕಾರ ನೀಡುವ ವಿಧಿ ಯಾವುದು ಅಂತ ಕೇಳಿದರೆ, ಆಪ್ಷನ್ಸ್ ನೋಡಿ: ವಿಧಿ 352, ವಿಧಿ 356, ವಿಧಿ 360, ವಿಧಿ 368. ಇದಕ್ಕೆ ಸರಿಯಾದ ಉತ್ತರ ಸಿ ಆಗಿರುತ್ತೆ, 360 ಸಿ ಆಪ್ಷನ್ಸ್. ವಿವರಣೆ ನೋಡೋದಾದ್ರೆ 360ರ ಅಡಿಯಲ್ಲಿ ದೇಶದ ಆರ್ಥಿಕ ಸ್ಥಿರತೆಗೆ ಧಕ್ಕೆಯಾದಾಗ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು. ಭಾರತದಲ್ಲಿ ಇದುವರೆಗೆ ಇದನ್ನು ಒಮ್ಮೆಯೂ ಘೋಷಿಸಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ 7 ನೋಡೋಣ. ನೋಡಿ, ಭಾರತದ ಸಂವಿಧಾನದ 10ನೇ ಅನುಸೂಚಿಯು 10th ಶೆಡ್ಯೂಲ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ, ಆಪ್ಷನ್ಸ್ ನೋಡಿ: ಪಂಚಾಯತ್ ರಾಜ್ ವ್ಯವಸ್ಥೆ, ಅಧಿಕೃತ ಭಾಷೆಗಳು, ಪಕ್ಷಾಂತರ ನಿರೋಧಕ ಕಾಯ್ದೆ, ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ವಿಭಜನೆ ಅಂತಾನೆ. ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದ್ರೆ ಸಿ ಆಗಿರುತ್ತೆ. ಇದಕ್ಕೆ ಪಕ್ಷಾಂತರ ನಿರೋಧಕ ಕಾಯ್ದೆ 1985 ಅಂದರೆ 1985 52ನೇ ತಿದ್ದುಪಡಿಯ ಮೂಲಕ ಸೇರಿಸಲಾದ 10ನೇ ಅನುಸೂಚಿಯು ಪಕ್ಷಾಂತರ ನಿರೋಧಕ ಕಾನೂನಿಗೆ ಆಂಟಿ ಡಿಫೆಕ್ಷನ್ ಲಾ ಸಂಬಂಧಿಸಿದೆ. ಇದು ಚುನಾಯಿತ ಸದಸ್ಯರು ಪಕ್ಷ ಬದಲಾಯಿಸುವುದನ್ನು ನಿಯಂತ್ರಿಸುತ್ತದೆ ಅಂತಾನೆ ಹೇಳ್ಬೋದು. ಇನ್ನು 8ನೇ ಪ್ರಶ್ನೆ, ಲೋಕಸಭೆಯ ಸ್ಪೀಕರ್ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕಂತ ಕೇಳಿದ್ರು. ಆಪ್ಷನ್ಸ್: ಭಾರತದ ರಾಷ್ಟ್ರಪತಿಗಳಿಗೆ, ಲೋಕಸಭೆಯ ಡೆಪ್ಟಿ ಸ್ಪೀಕರ್ಗೆ, ಭಾರತದ ಪ್ರಧಾನಮಂತ್ರಿಗಳಿಗೆ, ಭಾರತದ ಮುಖ್ಯ ನ್ಯಾಯಾಧೀಶರಿಗೆ. ಆನ್ಸರ್ ನೋಡೋಣ. ಲೋಕಸಭೆ ಸ್ಪೀಕರ್ ಅವರು ಬಿ ಆನ್ಸರ್ ಆಗಿರುತ್ತೆ. ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ಗೆ ರಾಜೀನಾಮೆಯನ್ನು ಸಲ್ಲಿಸಬಹುದು. ಸಂವಿಧಾನದ ನಿಯಮಗಳ ಪ್ರಕಾರ ಲೋಕಸಭೆಯ ಸ್ಪೀಕರು ಸಭಾಪತಿ ತಮ್ಮ ರಾಜೀನಾಮೆ ಪತ್ರವನ್ನು ಡೆಪ್ಯೂಟಿ ಸ್ಪೀಕರ್ ಉಪಸಭಾಪತಿ ಅವರಿಗೆ ಮತ್ತು ಡೆಪ್ಯೂಟಿ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ಸ್ಪೀಕರ್ಗೆ ನೀಡುತ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, 9ನೇದು, ಮಾಹಿತಿ ಹಕ್ಕು ಕಾಯ್ದೆ RTI ಆಕ್ಟ್ ಭಾರತದಲ್ಲಿ ಯಾವ ವರ್ಷದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರು. ಏನು RTI ಆಕ್ಟ್ ಭಾರತದಲ್ಲಿ ಯಾವ ವರ್ಷ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತರಲಾಯಿತು ಅಂತ ಕೇಳಿದ್ರೆ 2002, 2005, 2009, 2014. ಸರಿಯಾದ ಉತ್ತರ ನೋಡೋಣ. ಸರಿಯಾದ ಉತ್ತರ 2005 ಆಗಿರುತ್ತೆ. ಐತಿಹಾಸಿಕ ಮಾಹಿತಿ ಹಕ್ಕು ಕಾಯ್ದೆ ನೋಡಿ, ಐತಿಹಾಸಿಕ ಮಾಹಿತಿ ಹಕ್ಕು ಕಾಯ್ದೆ ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್, RTI ಅಂತಂದ್ರೆ ರೈಟ್ ಆಫ್ ಇನ್ಫಾರ್ಮೇಶನ್ ಆಕ್ಟ್ ಅಕ್ಟೋಬರ್ 12, 2005ರಂದು ದೇಶಾದ್ಯಂತ ಜಾರಿಗೆ ತರಲಾಯಿತು. ಇದು ಆಡಳಿತದಲ್ಲಿ ಪಾರದರ್ಶಕತೆ ತರಲು ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು 10ನೇ ಕ್ವಶನ್ ನೋಡಿ, ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ GST ಮಂಡಳಿಯನ್ನು ಸ್ಥಾಪಿಸಲಾಗಿದೆ ಅಂತ ಕೇಳಿದ್ರು. ಸಂವಿಧಾನದ ಯಾವ ಅಡಿಯಲ್ಲಿ GST ಮಂಡಳಿಯನ್ನು ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ನೋಡಿ: ವಿಧಿ 246A, 279A, 280, 269A. ನೋಡಿ, ಇದಕ್ಕೆ ಸರಿಯಾದ ಆನ್ಸರ್ ನೋಡೋಣ. ಸರಿಯಾದ ಉತ್ತರ ಬಿ ಆಗಿರುತ್ತೆ, 279A. ನೋಡಿ, 111ನೇ ಸಂವಿಧಾನಾತ್ಮಕ ಸಂವಿಧಾನದ ತಿದ್ದುಪಡಿ ಕಾಯ್ದೆಯ ಮೂಲಕ ಸೇರಿಸಲಾದ ವಿಧಿ 279A 279A ಅಡಿಯಲ್ಲಿ ರಾಷ್ಟ್ರಪತಿಗಳು GST ಮಂಡಳಿಯನ್ನು GST ಕೌನ್ಸಿಲ್ ರಚಿಸುತ್ತಾರೆ. ಇದರ ಅಧ್ಯಕ್ಷತೆಯನ್ನು ಕೇಂದ್ರ ಹಣಕಾಸು ಸಚಿವರು ವಹಿಸ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.
ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.